ಭಾರತೀಯ ರೈಲ್ವೆ ಇಂತಹ ಹೊಸ ತಂತ್ರಜ್ಞಾನವನ್ನು ಸೃಷ್ಟಿಸಿದೆ. ಈಗ ರೈಲು ಓಡುವುದು ವಿದ್ಯುತ್ನಲ್ಲಿ ಅಲ್ಲ, ಆದರೆ ಅರಬ್ ದೇಶಗಳು ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಮಾಡಲ್ಪಡುತ್ತವೆ. ರೈಲ್ವೇಸ್ನ ಈ ಹೊಸ ತಂತ್ರಜ್ಞಾನದಿಂದ ಅಮೆರಿಕವು ಬೆಚ್ಚಿಬಿದ್ದಿದೆ. ಒಂದು ಕಡೆ ಭಾರತದ ಇಸ್ರೋ ಪ್ರತಿ ದಿನವೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಶಸ್ಸನ್ನು ಹೊಂದಿದ್ದು, ಅಗ್ಗದ ರಾಕೆಟ್ ಅನ್ನು ತಯಾರಿಸುವ ಮೂಲಕ ಬಾಹ್ಯಾಕಾಶ ಪ್ರಪಂಚದ ಕಿರೀಟವಿಲ್ಲದ ರಾಜನಾಗಿದ್ದಾನೆ. ಇದೀಗ ಭಾರತೀಯ ರೈಲ್ವೆ ಅಂತಹ ಹೊಸ ತಂತ್ರಜ್ಞಾನವನ್ನು ಸೃಷ್ಟಿಸಿದೆ. ಇಡೀ ಜಗತ್ತು ಅವನನ್ನು ನೋಡಿ ಆಶ್ಚರ್ಯ ಪಡುತ್ತದೆ. ಭಾರತೀಯ ರೈಲ್ವೆ ಇಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು, ಈಗ ರೈಲುಗಳು ವಿದ್ಯುತ್ನಲ್ಲಿ ಅಲ್ಲ, ಆದರೆ ಗಾಳಿಯಲ್ಲಿ ಚಲಿಸುತ್ತವೆ. ಇಂದು ಭಾರತವು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿಯುತ್ತಿರುವುದು ಭಾರತೀಯ ವಿಜ್ಞಾನಿಗಳ ವಿಸ್ಮಯವಾಗಿದೆ. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದ ತಂತ್ರಜ್ಞಾನವನ್ನು ಸಿದ್ಧಪಡಿಸುತ್ತಿದೆ. ಇಂದು ಸೂಪರ್ ಪವರ್ ಅಮೆರಿಕ ಕೂಡ ಭಾರತೀಯ ರೈಲ್ವೆ ಸಿದ್ಧಪಡಿಸಿರುವ ತಂತ್ರಜ್ಞಾನವನ್ನು ಕಂಡು ಬೆರಗಾಗಲು ಇದೇ ಕಾರಣ. ಆದರೆ ಸ್ನೇಹಿತರು, ವಿಜ್ಞಾನಿಗಳು ಯಾವ ತಂತ್ರಜ್ಞಾನವನ್ನು ಸಾಧಿಸಿದ್ದಾರೆ ಇದನ್ನು ನೋಡಿ ಇಡೀ ಜಗತ್ತು ಆಶ್ಚರ್ಯಪಡುತ್ತಿದೆ. ಆದ್ದರಿಂದ ಸ್ನೇಹಿತರೆ, ಈ ಅದ್ಭುತ ತಂತ್ರಜ್ಞಾನದ ಬಗ್ಗೆ ನಾವು ತಿಳಿಯುತ್ತೇವೆ. ಆದರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಹಿಂದ್ ಎಂದು ಬರೆಯಿರಿ. ಭಾರತೀಯ ರೈಲ್ವೇಸ್ ಹಗಲಿರುಳು ಶ್ರಮಿಸಿ ಸಿದ್ಧಪಡಿಸುತ್ತಿರುವ ಈ ಆವಿಷ್ಕಾರಕ್ಕೆ. ಸ್ನೇಹಿತರೆ, ಒಂದೆಡೆ ಡಿಆರ್ಡಿಒ ಮತ್ತು ಇಸ್ರೋ ವಿಜ್ಞಾನಿಗಳು ರಕ್ಷಣಾ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಅಂತಹ ತಂತ್ರಜ್ಞಾನವನ್ನು ಹುಡುಕಲಾಗುತ್ತಿದೆ. ಇದನ್ನು ಕಂಡು ರಷ್ಯಾ, ಚೀನಾ, ಅಮೆರಿಕ ಕಾಲಿನಿಂದ ನೆಲ ಜಾರಿದೆ. ಇಸ್ರೋ ತನ್ನ ತಂತ್ರಜ್ಞಾನದಿಂದ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಆದರೆ ಈ ಬಾರಿ ದಾಖಲೆಯನ್ನು ಮುರಿದಿದೆ. ಈ ಬಾರಿ ಭಾರತೀಯ ರೈಲ್ವೆ ಇಸ್ರೋ ಹಿಂದೆ ಬಿದ್ದಿದೆ. ಇಸ್ರೋ ರಾಕೆಟ್ ಮತ್ತು ಬಾಹ್ಯಾಕಾಶ ಪ್ರಯಾಣವನ್ನು ಅಗ್ಗಗೊಳಿಸಿದರೆ, ಭಾರತೀಯ ರೈಲ್ವೆ ಇಸ್ರೋವನ್ನು ಹಿಂದೆ ಬಿಟ್ಟಿತು. ಪೆಟ್ರೋಲ್ ಮತ್ತು ಡೀಸೆಲ್ ಅಲ್ಲ, ಗಾಳಿಯಲ್ಲಿ ಚಲಿಸುವ ರೈಲನ್ನು ತಯಾರಿಸಲಾಗಿದೆ. ಅದೇನೆಂದರೆ, ಭಾರತದ ಈ ಅಪರೂಪದ ತಂತ್ರಜ್ಞಾನ ಇಡೀ ವಿಶ್ವದಲ್ಲೇ ಸಂಚಲನ ಮೂಡಿಸಿದೆ. ಭಾರತೀಯ ರೈಲ್ವೆಯ ಈ ಆವಿಷ್ಕಾರವು ಹಣದುಬ್ಬರದ ಬೆನ್ನು ಮುರಿಯಲಿದೆ. ವಿಜ್ಞಾನಿಯ ಈ ಆವಿಷ್ಕಾರವು ರೈಲ್ವೆಯ ಸಂಪೂರ್ಣ ನಕ್ಷೆಯನ್ನು ಮೋಡಗೊಳಿಸುತ್ತದೆ. ಈ ಮೂಲಕ ಇಡೀ ವಿಶ್ವದಲ್ಲಿ ಭಾರತ ತನ್ನದೇ ಆದ ಅಸ್ಮಿತೆಯನ್ನು ಸೃಷ್ಟಿಸಿಕೊಂಡಿದೆ ಎಂಬುದು ಅತ್ಯಂತ ಸಂತಸದ ಸಂಗತಿ. ನೋಡಿದರೆ ಭಾರತದ ಶಕ್ತಿ ಎಷ್ಟರ ಮಟ್ಟಿಗೆ ಹಂಚಲ್ಪಟ್ಟಿದೆ ಎಂದರೆ, ಭಾರತ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಯಶಸ್ಸಿನ ಪತಾಕೆಯನ್ನು ಹಾರಿಸುತ್ತಿದೆ. ತೈಲದ ವಿಷಯದಲ್ಲಿ ಇಷ್ಟೆಲ್ಲ ಅಹಂಕಾರ ತೋರುತ್ತಿದ್ದ ಅಮೆರಿಕ, ರಷ್ಯಾ, ಅರಬ್ ರಾಷ್ಟ್ರಗಳು ಭಾರತವೇ ಇಂಥ ಎಂಜಿನ್ ಮಾಡಿದ್ದರಿಂದ ದುರಹಂಕಾರವನ್ನೇ ಕಳೆದುಕೊಂಡಿವೆ. ಇದು ಚಲಾಯಿಸಲು ಡೀಸೆಲ್, ಪೆಟ್ರೋಲ್ ಅಗತ್ಯವಿಲ್ಲ. ಈ ಅಪರೂಪದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತೀಯ ರೈಲ್ವೆ ಇತಿಹಾಸ ಸೃಷ್ಟಿಸಿದೆ. ಈಗ ಒಂದೇ ಭಾರತ್ ಮತ್ತು ಬುಲೆಟ್ ಟ್ರೈನ್ ಹಳೆಯದಾಗಿದೆ, ಏಕೆಂದರೆ ಈಗ ರೈಲ್ವೆ ಹಳಿಗಳ ಮೇಲೆ ವಾಯುಚಾಲಿತ ರೈಲು ಓಡಲಿದೆ. ಸ್ನೇಹಿತರೆ, ನಾವು ಹೈಡ್ರೋಜನ್ ರೈಲಿನ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಯಾವ ರೀತಿಯ ರೈಲು ಮತ್ತು ಇದು ಗಾಳಿಯಲ್ಲಿ ಹೇಗೆ ಓಡುತ್ತದೆ ಎಂದು ಈಗ ನೀವು ಆಶ್ಚರ್ಯ ಪಡುತ್ತಿರಬೇಕು. ಆದ್ದರಿಂದ ಸ್ನೇಹಿತರು, ಇತ್ತೀಚಿನ ದಿನಗಳಲ್ಲಿ ಭಾರತೀಯ ರೈಲ್ವೆ ಅತ್ಯಂತ ಮುಂದುವರಿದ ಮಟ್ಟವನ್ನು ತಲುಪಿದೆ ಎಂದು ನಾವು ನಿಮಗೆ ಹೇಳೋಣ. ಏಕೆಂದರೆ ಒಂದು ಕಡೆ ಒಂದೇ ಭಾರತ್ ರೈಲು ಭಾರತದ ಹೆಮ್ಮೆಯಾಗಿ ಉಳಿದಿದೆ, ಮತ್ತೊಂದೆಡೆ ಶೀಘ್ರದಲ್ಲೇ ಬುಲೆಟ್ ರೈಲು ಹಳಿಗಳ ಮೇಲೆ ಓಡುತ್ತದೆ. ಆದರೆ ಈ ಎಲ್ಲಾ ರೈಲುಗಳ ಹೊರತಾಗಿಯೂ ನೀವು ವಿಭಿನ್ನ ರೀತಿಯ ಹೊಸ ರೈಲನ್ನು ನೋಡುತ್ತೀರಿ. ಇದು ಬಜೆಟ್ಗೆ ಮಾತ್ರವಲ್ಲದೆ ಪರಿಸರಕ್ಕೂ ತುಂಬಾ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ. ಏಕೆಂದರೆ ಈ ರೈಲು ಯಾವುದೇ ರೀತಿಯ ಮಾಲಿನ್ಯವನ್ನು ಹೊರಸೂಸುವುದಿಲ್ಲ, ಅದು ಮರುಜನ್ಮ ನೀಡುತ್ತದೆ ನಮ್ಮ ಭೂಮಿಗೆ. ಸ್ನೇಹಿತರೆ, ಪ್ರಸ್ತುತ ನಮ್ಮ ಭೂಮಿಯು ಮಾಲಿನ್ಯದಿಂದಾಗಿ ಎಷ್ಟು ಮಟ್ಟಿಗೆ ಕುಸಿದಿದೆ ಎಂದರೆ, ನಮ್ಮ ಭೂಮಿಯು ಮನುಷ್ಯರಿಂದ ಸಂಪೂರ್ಣವಾಗಿ ಗಾಯಗೊಂಡಿದೆ. ಮಾನವ ಅಸ್ತಿತ್ವವು ಅಳಿವಿನ ಅಂಚಿನಲ್ಲಿದೆ. ಆದ್ದರಿಂದ ಭಾರತೀಯ ರೈಲ್ವೆ ತಯಾರಿಸಿದ ರೈಲು ಡೀಸೆಲ್ ಮತ್ತು ಪೆಟ್ರೋಲ್ನಿಂದ ಅಲ್ಲ, ಆದರೆ ಹೈಡ್ರೋಜನ್ನಿಂದ ಚಲಿಸುತ್ತದೆ. ಈ ರೈಲಿಗಾಗಿ ನೀವು ಹೆಚ್ಚು ಸಮಯ ಕಾಯಬೇಕಾಗಿಲ್ಲ, ಏಕೆಂದರೆ ಈ ರೈಲು ಭವಿಷ್ಯದ ಯಾವುದೇ ತಂತ್ರಜ್ಞಾನವನ್ನು ಆಧರಿಸಿಲ್ಲ. ಆದರೆ ಈ ರೈಲು ಈಗಾಗಲೇ ಹಳಿಗಳ ಮೇಲೆ ಇಳಿದಿದೆ, ಹೊರಡಲು ತಡವಾಗಿದೆ. ಈ ರೈಲು ಭಾರತದಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವಲ್ಲಿ ಒಂದು ಮೆಟ್ಟಿಲು ಎಂದು ಸಾಬೀತುಪಡಿಸುತ್ತದೆ. ಏಕೆಂದರೆ ಈ ರೈಲಿನ ಅತ್ಯಂತ ವಿಶೇಷವೆಂದರೆ, ಇದರಲ್ಲಿ ಬಳಸಲಾಗುವ ಇಂಧನವು ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲ, ಆದರೆ ಇದರಲ್ಲಿ ಹೈಡ್ರೋಜನ್ ಇಂಧನವನ್ನು ಬಳಸಲಾಗುವುದು. ಹೈಡ್ರೋಜನ್ ಇಂಧನ ಎಂದರೇನು ಮತ್ತು ಅದು ಯಾವ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಈಗ ನಾವು ನಿಮಗೆ ಹೇಳೋಣ. ಆದ್ದರಿಂದ ಸ್ನೇಹಿತರೆ, ಹೈಡ್ರೋಜನ್ ರೈಲು ಹೈಡ್ರೋಜನ್ ಇಂಧನದಿಂದ ಚಲಿಸುವ ರೈಲು. ಈ ರೈಲಿನಲ್ಲಿ ಡೀಸೆಲ್ ಎಂಜಿನ್ ಬದಲಿಗೆ ಹೈಡ್ರೋಜನ್ ಇಂಧನ ಕೋಶಗಳನ್ನು ಅಳವಡಿಸಲಾಗಿದೆ. ಈ ರೈಲು ಇಂಗಾಲದ ಡೈಆಕ್ಸೈಡ್ ಮತ್ತು ಸಾರಜನಕದಂತಹ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಈ ರೈಲು ಪರಿಸರಕ್ಕೆ ವರದಾನವಾಗಲಿದೆ. ಹೈಡ್ರೋಜನ್ ಅನಿಲದಿಂದ ರೈಲು ಹೇಗೆ ಚಲಿಸುತ್ತದೆ ಎಂದು ಈಗ ನೀವು ಯೋಚಿಸುತ್ತೀರಾ? ಆದ್ದರಿಂದ ಸ್ನೇಹಿತರೆ, ಹೈಡ್ರೋಜನ್ ಇಂಧನ ಕೋಶಗಳ ಸಹಾಯದಿಂದ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಪರಿವರ್ತಿಸುವ ಮೂಲಕ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಈ ವಿದ್ಯುತ್ ಅನ್ನು ರೈಲು ಓಡಿಸಲು ಬಳಸಲಾಗುತ್ತದೆ.
ಸ್ನೇಹಿತರೆ, ಈ ರೈಲಿನ ವಿಶೇಷತೆ ತಿಳಿದ ನಂತರ ನಿಮ್ಮ ಎದೆಯು ಹೆಮ್ಮೆಯಿಂದ ಉಬ್ಬಿಕೊಳ್ಳುತ್ತದೆ ಮತ್ತು ನೀವು ಕೂಡ ರೈಲ್ವೆಯನ್ನು ಹೊಗಳಲು ಸುಸ್ತಾಗುವುದಿಲ್ಲ. ಸ್ನೇಹಿತರೆ, ಈ ರೈಲಿನ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಈ ರೈಲು ಹೊಗೆಯನ್ನು ಹೊರಸೂಸದೆ ಓಡುತ್ತದೆ. ಇದರಿಂದಾಗಿ ಯಾವುದೇ ಮಾಲಿನ್ಯವಿಲ್ಲ. ಈ ರೈಲಿನ ವೇಗದ ಬಗ್ಗೆ ಮಾತನಾಡುತ್ತಾ, ಈ ರೈಲು ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ 1000 ಕಿಲೋಮೀಟರ್ ಓಡಬಲ್ಲದು. ಆದಾಗ್ಯೂ ಭಾರತದಲ್ಲಿ ಓಡುತ್ತಿರುವ ಈ ರೈಲು ಪ್ರಸ್ತುತ 120 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದೆ. ಈ ರೈಲುಗಳನ್ನು ಕಪೂರ್ತಲಾ ಮತ್ತು ರೈಲ್ವೆಯ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಗಳಲ್ಲಿ ಸಿದ್ಧಪಡಿಸಲಾಗುತ್ತಿದೆ. ಈಗ ಸ್ನೇಹಿತರೆ, ಹೈಡ್ರೋಜನ್ ಇಂಧನದ ಬಗ್ಗೆ ಮತ್ತು ಈ ಇಂಧನವನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಆದ್ದರಿಂದ ಹೈಡ್ರೋಜನ್ ಒಂದು ರೀತಿಯ ಶುದ್ಧ ಶಕ್ತಿಯಾಗಿದೆ. ಇದನ್ನು ಸೌರವನ್ನು ಬಳಸಿಕೊಂಡು ನೀರನ್ನು ಹೈಡ್ರೋಜನ್ ಆಗಿ ಪರಿವರ್ತಿಸಲು ಬಳಸಬಹುದು. ತೆಗೆಯುವ ಶಕ್ತಿಯಂತಹ ಶಕ್ತಿ ಹಂಚಿಕೆಯಿಂದ ಹುಟ್ಟುತ್ತದೆ. ವಿದ್ಯುತ್ತನ್ನು ನೀರಿನ ಮೂಲಕ ಹಾಯಿಸಿದಾಗ ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಈ ಜಲಜನಕವು ಅನೇಕ ವಸ್ತುಗಳಿಗೆ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಆಶ್ಚರ್ಯಕರ ವಿಷಯವೆಂದರೆ ಇದು ಮಾಲಿನ್ಯವನ್ನು ಉಂಟುಮಾಡುವುದಿಲ್ಲ. ಆದ್ದರಿಂದ ಇದನ್ನು ಹಸಿರು ಹೈಡ್ರೋಜನ್ ಎಂದು ಕರೆಯಲಾಗುತ್ತದೆ. ದೀರ್ಘಕಾಲದವರೆಗೆ ಭಾರತವು ತನ್ನ ಇಂಧನ ವಲಯವನ್ನು ಅಂದರೆ ಇಂಗಾಲ ಮುಕ್ತವನ್ನು ಡಿಕಾರ್ಬನೈಸ್ ಮಾಡುವಲ್ಲಿ ತೊಡಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ನಿರಂತರವಾಗಿ ಹಸಿರು ಜಲಜನಕದತ್ತ ಗಮನ ಹರಿಸುತ್ತಿದೆ. ಕೆಲವು ಸಮಯದ ಹಿಂದೆ ಭಾರತ ಸರ್ಕಾರವು ದೇಶದ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ನೀತಿಯ ಮೊದಲ ಭಾಗವನ್ನು ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ಹೈಡ್ರೋಜನ್ ರೈಲಿನ ಬಗ್ಗೆ ಕೆಲವು ನಕಾರಾತ್ಮಕ ಅಂಶಗಳಿವೆ ಮತ್ತು ಪ್ರಸ್ತುತ ಹೈಡ್ರೋಜನ್ ರೈಲು ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ರೈಲುಗಳಿಗಿಂತ ಹೆಚ್ಚು ದುಬಾರಿಯಾಗಿದೆ ಎಂದು ನಾನು ನಿಮಗೆ ಈ ರೈಲಿನ ಬಗ್ಗೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ಆದಾಗ್ಯೂ ಭಾರತೀಯ ರೈಲ್ವೆ ಅಗ್ಗವಾಗಲು ಶ್ರಮಿಸುತ್ತಿದೆ ಮತ್ತು ಯಶಸ್ವಿಯಾಗಿದೆ, ಏಕೆಂದರೆ ಭಾರತವು ಈಗ ಬಯೋಮಾಸ್ ತಂತ್ರಜ್ಞಾನದ ಮೂಲಕ ಹೈಡ್ರೋಜನ್ ಅನ್ನು ಉತ್ಪಾದಿಸುತ್ತದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಅಗ್ಗವಾಗಲಿದೆ. ಭಾರತ ಎಷ್ಟು ವೇಗವಾಗಿ ಬದಲಾಗುತ್ತಿದೆ ಎಂಬುದನ್ನು ಈಗ ನೀವು ಊಹಿಸಬಹುದು. ಇಂದು ಮಿಂಚಿನ ವೇಗದಲ್ಲಿ ಭಾರತದ ಶಕ್ತಿ ನಿರಂತರವಾಗಿ ಹೆಚ್ಚುತ್ತಿದೆ. ಈ ವಿಜ್ಞಾನಿ ಹಗಲಿರುಳು ಶ್ರಮಿಸಿ ಇಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದನ್ನು ನೋಡಿದ ರಷ್ಯಾ, ಚೀನಾ, ಅಮೆರಿಕ ಸಹ ತಮ್ಮ ಪ್ರಜ್ಞೆಯನ್ನು ಕಳೆದುಕೊಂಡಿವೆ ಮತ್ತು ಜಪಾನ್ನ ರೈಲ್ವೆ ಹಳಿಗಳ ಮೇಲೆ ಹೈಡ್ರೋಜನ್ ರೈಲುಗಳು ಓಡುತ್ತಿರುವ ಕಾರಣ ಇವೆಲ್ಲವೂ ಕೇವಲ ಗಾಳಿಯಲ್ಲ, ಆದರೆ ವಾಸ್ತವದಲ್ಲಿವೆ. ಮತ್ತೊಂದೆಡೆ ಫ್ರೆಂಚ್ ಕಂಪನಿ ವೋಲ್ಸ್ಟಾಮ್ ವಿಶ್ವದ ಮೊದಲ ಹೈಡ್ರೋಜನ್ ರೈಲನ್ನು ಸಿದ್ಧಪಡಿಸಿದೆ. 2 ವರ್ಷಗಳ ಪರೀಕ್ಷೆಯ ನಂತರ ಇದನ್ನು 2019ರಲ್ಲಿ ಪ್ರಯಾಣಿಕರಿಗೆ ತೆರೆಯಲಾಯಿತು. ಸ್ನೇಹಿತರೆ, ಈಗ ಜಪಾನ್ ನಂತರ ಹೈಡ್ರೋಜನ್ ರೈಲು ಭಾರತದಲ್ಲಿಯೂ ಓಡಲಿದೆ. ಅದು ಇವೆಲ್ಲಕ್ಕೂ ಪಿತಾಮಹ. ಈ ವರ್ಷದ ಅಂತ್ಯದ ವೇಳೆಗೆ ಹೈಡ್ರೋಜನ್ ರೈಲುಗಳು ರೈಲು ಹಳಿಗಳ ಮೇಲೆ ಓಡಲು ಪ್ರಾರಂಭಿಸುತ್ತವೆ ಎಂದು ಹೇಳಲಾಗುತ್ತಿದೆ. ಇದರೊಂದಿಗೆ ಲಕ್ಷಾಂತರ ಭಾರತೀಯರ ಪ್ರಯಾಣವು ಅಗ್ಗ ಮತ್ತು ಹೆಚ್ಚು ಆರಾಮದಾಯಕವಾಗಲಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿಗೆ ಅಷ್ಟೇ. ನೀವು ಏನು ಹೇಳಬೇಕು ಈ ಹೈಡ್ರೋಜನ್ ರೈಲಿನ ಬಗ್ಗೆ? ಭಾರತವು ಈ ರೀತಿಯ ರೈಲನ್ನು ತಯಾರಿಸಬೇಕೇ ಅಥವಾ ಬೇಡವೇ? ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಧನ್ಯವಾದ.